ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಮಾಮೂಲಿಯಾಗಿ ಯಾವಾಗಲೂ ಹೇಳೋ ಥರನೇ ಯಾರು ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಳಬ್ರಾಗಿದ್ದರೆ ಮರೀದಿರೋ ಒಂದು ಲೈಕ್ ಕೊಡಿ. ನಿಮ್ಮ ಲೈಕು, ನಿಮ್ಮ ಸಬ್ಸ್ಕ್ರೈಬೇ ನನಗೆ ಮೋಟಿವೇಶನ್ ಆಗಿರುತ್ತೆ. ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಬೇಕು ಅನಿಸುತ್ತೆ, ಅದಕ್ಕೋಸ್ಕರ ಲೈಕ್ ಕೊಟ್ಟಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಕಂಟಿನ್ಯೂ ಮಾಡೋಣ ಬನ್ನಿ. ಇವತ್ತು ಹಿಂದಿನ ದಿನವೇ ಅಮ್ಮ ಬಂದಿದ್ದರು, ಸಂಜೆ ಮೇಲೆ ಬಂದಿದ್ದರು. ನಾನೇನು ವಿಡಿಯೋ ಮಾಡಲಿಕ್ಕೆ ಹೋಗಿಲ್ಲ, ಅವ್ರಿಗೆ ಅಷ್ಟು ಕಂಫರ್ಟ್ ಇಲ್ಲ, ಅದಕ್ಕೋಸ್ಕರ ಬೇಡ ವಿಡಿಯೋ ಎಲ್ಲ ಅಂದಿದ್ರು. ಸರಿ, ಇನ್ನು ಇವತ್ತು ಅಮ್ಮ ಅವ್ರ ಮನೆಗೆ ಹೊರಡ್ತಾ ಇದ್ದಾರೆ, ಅದಕ್ಕೋಸ್ಕರ ಬೆಳಗ್ಗೆ ಬಾಗಿಲಿಗೆ ನಾನೇ ಇವತ್ತು ರಂಗೋಲಿ ಹಾಕ್ಕೊಡ್ತೀನಿ ಅಂತ ಹಾಕ್ಕೊಟ್ರು. ಅವರಂದು ತುಂಬ ತುಂಬ ಚೆನ್ನಾಗಿ ರಂಗೋಲಿ ಹಾಕ್ತಾರೆ. ಅದಕ್ಕೋಸ್ಕರ ಬಂದೋಗೆಲ್ಲ ಬಾಗಿಲೆಲ್ಲ ತೊಳೆದೇ ಇದ್ದರೆ ಪ್ರತಿ ಸಲಿನೂ ಅವ್ರು ರಂಗೋಲಿ ಹಾಕ್ಬಿಟ್ಟು ಹೋಗ್ತಾರೆ. ಅದೊಂಥರ ಚೆನ್ನಾಗಿರುತ್ತೆ, ಅಮ್ಮ ಹಾಕಿದ ರಂಗೋಲಿ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಆಮೇಲೆ ನೆಕ್ಸ್ಟ್ ಡೇ ಅದನ್ನು ವಾಶ್ ಮಾಡಬೇಕಾದ್ರೆ ತೆಗಿಬೇಕಾದ್ರೆ ಬೇಜಾರಾಗ್ತಾ ಇರುತ್ತೆ. ಅಮ್ಮ ಹಾಕೋಗಿರೋ ರಂಗೋಲಿ ಅಲ್ವಾ, ತೆಗಿಯೋಕ್ಕೆ ಬೇಜಾರು, ಯಾಕಂದರೆ ಹಂಗೆ ಇರುತ್ತೆ, ಹೆಂಗೆ ಹಾಕಿರ್ತಾರೋ ಹಂಗೆ ಇರುತ್ತೆ ರಂಗೋಲಿ, ಒಂದು ಚೂರು ಅಳಿಸೋಗಲ್ಲ. ಯಾಕಂದರೆ ಮಕ್ಕಳು ಮನೆಯಲ್ಲಿ ಚಿಕ್ಕ ಮಕ್ಕಳಾದರೆ ಅಳಿಸ್ಬಿಡ್ತಾರೆ, ನಮ್ಮ ಮನೇಲಿ ಇರೋರೆಲ್ಲ ದೊಡ್ಡ ಮಕ್ಕಳು, ಅದಕ್ಕೆ ಅಳಿಸೋಗಲ್ಲ. ಹಾಗೆಯೇ ಅಷ್ಟೇ, ಅವರು ಪ್ರತಿ ಸಲಿನೂ ಅಷ್ಟೇ ಹೊಸ್ಲಿಗೆಲ್ಲ ತುಂಬ ಚೆನ್ನಾಗಿ ಡೆಕೋರೇಷನ್ ಆಗಿ ರಂಗೋಲಿಗಳು ಹಾಕ್ತಾರೆ. ಮೊದಲೆಲ್ಲ ಫಸ್ಟೆಲ್ಲ ಅರಿಶಿನ ಎಲ್ಲ ಬೆಳೆದು ನಾನು ಅವ್ರನ್ನ ನೋಡೇ ನಾನು ಆಲ್ಮೋಸ್ಟ್ ಎಲ್ಲ ಕಲ್ತಿರೋದು. ಬಾಗಿಲಿಗೆ ಅರಿಶಿನ ಕುಂಕುಮ ಇಡೋದು, ಹೊಸ್ಲಿಗೆ ಅರಿಶಿನ ಬಳಿಯೋದು ಎಲ್ಲ. ಬಟ್ ಈ ನಡುವೆ ಅಂತೂ ಅರಿಶಿನ ಬಳಿಬೇಡ, ಈ ಥರನೇ ಇಡು, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ರು. ಬಟ್ ಅದೇನೋ ಗೊತ್ತಿಲ್ಲ, ನೋಡೋಣ, ಹಾಕ್ಬೇಕಾದ್ರೆ ಅರಿಶಿನ ಬಳಿಬೇಕು ಅನಿಸ್ಬಿಡುತ್ತೆ ನನಗೆ. ಮತ್ತು ಬಾಗಿಲು ಡೈಲಿ ಒರೆಸ್ತಾ ಇರೋದಕ್ಕೆ ನೋಡಿ ಸೈಡೆಲ್ಲ ಒಂಥರ ಆಗೋಗ್ಬಿಟ್ಟಿದೆ. ಪಾಲಿಶ್ ಎಲ್ಲ ಮಾಡ್ತಾನೆ ಇರ್ತೀನಿ ಅವಾಗವಾಗ, ಆದ್ರೂ ಒಂಥರ ವೈಟ್ ಆಗೋಗ್ಬಿಡುತ್ತೆ. ಇನ್ನು ಎದುರು ಬಿಸಿಲಲ್ವ, ಅದಕ್ಕೆ ಅನಿಸುತ್ತೆ. ಇನ್ನು ಬಾಗಿಲು ತೊಳೆಯೋದು ಒರೆಸೋದು ಇದ್ದೇ ಇರೋವಾಗ ನೀರು ಎಗ್ರಿ ಈ ಥರ ಪಾಲಿಶ್ಗಳು ಹೋಗುತ್ತೆ. ನೋಡೋಣ, ಪಾಲಿಶ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಲಾಸ್ಟ್ ಇಯರು ಅಷ್ಟೇ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲೇ ಪಾಲಿಶ್ ಎಲ್ಲ ಮಾಡ್ಕೊಂಡಿದ್ದೆ, ಬಾಗಿಲಿಗೆ ಹೊಸ್ಲಿಗೆ ಎಲ್ಲ. ಈ ವರ್ಷ ನೋಡಬೇಕು ವರಮಹಾಲಕ್ಷ್ಮಿ ಹಬ್ಬದ ಟೈಮ್ಗೆ ಆಗುತ್ತಾ ಆಗಲ್ವಾ ಅಂತ. ಹಾಗೆಯೇ ತುಂಬ ಸಿಂಪಲಾಗಿ ತಾವರೆ ರಂಗೋಲಿ ಹಾಕಿದ್ರು, ನೋಡ್ಕೊಂಡು ಬನ್ನಿ. ಇನ್ನು ಇದೆಲ್ಲ ಆದಮೇಲೆ ಬೆಳಗ್ಗೆ ಮಾಮೂಲಿಯಾಗಿ ಏನನ್ನ ಡಿಫ್ರೆಂಟಾಗಿ ತಿಂಡಿ ಮಾಡೋಣ ಅಮ್ಮ ಬಂದಿರೋ ಕಾರಣಕ್ಕೆ ಅಂದ್ಬಿಟ್ಟು ಇವತ್ತು ಬಿಳಿ ಹೋಳಿಗೆ ಅಂತ ಮಾಡ್ತಾರಲ್ಲ ಮಂಗಳೂರು ಸೈಡು, ಅದನ್ನು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹಾಗೆಯೇ ನೈಟೇ ಕಡಲೆಕಾಳು ಬಟಾಣಿ ಕೂಡ ನೆನೆ ಹಾಕಿದ್ದೆ. ಇನ್ನು ಬಿಳಿ ಹೋಳಿಗೆಗೆ ಆ ಮಾವಿನಕಾಯಲ್ಲಿ ಒಂದು ಸ್ವೀಟ್ ಮಾಡ್ತಾರೆ, ಮಾವಿನ ಹಣ್ಣಲ್ಲಿ ಸ್ವೀಟ್ ಮಾಡ್ತಾರೆ, ಅದನ್ನು ಮಾಡೋಣ ಅಂದ್ಕೊಂಡಿದ್ದೀನಿ. ಬಟ್ ಏನಂದರೆ ಮಕ್ಕಳು ಮಾತ್ರ ಮಾವಿನ ಹಣ್ಣು ತಿನ್ನಲ್ಲ, ಅಂದರೆ ಮಾವಿನ ಹಣ್ಣು ತಿಂತಾರೆ, ಸ್ವೀಟ್ ಆ ಥರದ್ದೆಲ್ಲ ತಿಂಡಿಗೆ ತಿನ್ನೋಕ್ಕೆ ಇಷ್ಟಪಡಲ್ಲ, ಅವರು ಖಾರ ಇದ್ರೇ ಇಷ್ಟ. ಅದಕ್ಕೋಸ್ಕರ ಈ ಕಡೆ ಕಡಲೆಕಾಳು ಸಾರು ಮಾಡಿಬಿಟ್ಟು ಮಾವಿನಕಾಯಿ ಸ್ವೀಟು ಕೂಡ ಮಾವಿನ ಹಣ್ಣು ಸ್ವೀಟು ಮಾಡೋಣ ಅಂದ್ಕೊಂಡು ಈಗ ಅದಕ್ಕಿಂತ ಮುಂಚೆ ಮೈದಾ ಹಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ. ಮೈದಾ, ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು, ಎಣ್ಣೆ, ಹಾಗೆಯೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋದು. ಇದನ್ನು ಯಾವ ರೀತಿ ಕಲಿಸ್ಕೊಳ್ಬೇಕು ಅಂದರೆ, ನಾವು ಒಬ್ಬಟ್ಟಿಗೆಲ್ಲ ಮಾಮೂಲಿ ಹಿಟ್ಟು ಕಲಿಸ್ತೀವಲ್ಲ, ಹೂರ್ಣ ಅಲ್ಲ, ಮೈದಾ ಹಿಟ್ಟು ಕಲಿಸ್ತೀವಲ್ಲ, ಅದೇ ರೀತಿಯಾಗಿ ಕಲಿಸ್ಕೊಳ್ಬೇಕು. ಅದಕ್ಕೆ ಮುಂಚೆ ನಾನು ಇದನ್ನು ಚೆನ್ನಾಗಿ ಕಲಸಿಟ್ಬಿಟ್ರೆ ಸ್ವಲ್ಪ ನೆನ್ಕೊಳ್ಳುತ್ತೆ ಅಂದ್ಬಿಟ್ಟು ಚೆನ್ನಾಗಿ ಕಲಸಿಟ್ಕೊಂಡು ಎಣ್ಣೆ ಅಪ್ಲೈ ಮಾಡಿಕೊಂಡು, ಸ್ವಲ್ಪ ಎಣ್ಣೆ ಜಾಸ್ತಿ ಆಗಬೇಕು ಮೈದಾ ಹಿಟ್ಟಿಗೆ, ಅದಕ್ಕೋಸ್ಕರ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡು ಮತ್ತು ಲಾಸ್ಟಲ್ಲಿ ಇನ್ನೊಂದ್ಸಲಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಸೈಡ್ಗೆ ಇಟ್ಬಿಡ್ತೀನಿ. ಒಂದು 1/2 ಅವರ್ ಅಥವಾ 1 ಅವರ್ ಇದನ್ನು ಸೈಡ್ಗೆ ಇಡ್ತೀನಿ. ಅಷ್ಟರಲ್ಲಿ ಸಾಂಬಾರು ಮತ್ತು ಇದರೊಳಗಡೆ ಹೂರ್ಣ, ಹಾಗೆಯೇ ಮಾವಿನ ಹಣ್ಣಿನ ಸ್ವೀಟು ಇದೆಲ್ಲ ಮಾಡ್ಕೊಳ್ಳೋಣ ಅಂದ್ಬಿಟ್ಟು 1 ಅವರ್ ಆಗುತ್ತೆ ನೆನೆಯೋಷ್ಟರಲ್ಲಿ ಇಷ್ಟು ಅಡುಗೆ ಮಾಡ್ಕೊಬೋದು ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಹಾಗೆಯೇ ಒಂದು ಪಾತ್ರೆಗೆ ಇವಾಗ ಹೂರ್ಣ ಮಾಡ್ಕೊಳ್ತಾ ಇದ್ದೀನಿ. ಈ ಹೂರ್ಣ ಬಂದು ಸ್ವೀಟು ಅಲ್ಲ, ಖಾರನೂ ಅಲ್ಲ, ಬರೀ ಸಪ್ಪೆ. ಇದು ಅಕ್ಕಿ ಹಿಟ್ಟಲ್ಲಿ ಮಾಡೋ ಕಾರಣಕ್ಕೇ ಇದು ಸಪ್ಪೆ ರೀತಿಯೇ ಆಲ್ಮೋಸ್ಟ್ ಎಲ್ಲ ಮಾಡೋದು. ನಿಮಗೆ ಖಾರ ಸ್ಟೈಲಲ್ಲಿ ಏನನ್ನ ಬೇಕು ಅಂದರೆ ಇದಕ್ಕೆ ಸ್ವಲ್ಪ ಸಣ್ಣದಾಗಿ ಹೆಚ್ಚಿರೋ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ ಎಲ್ಲ ಕೂಡ ಹಾಕ್ಕೊಳ್ಬೋದು. ಈಗ ಮೊದಲನೇದಾಗಿ ನೀರು ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜಾಸ್ತಿನೂ ಅಲ್ಲ, ಯಾಕಂದರೆ ಸ್ವೀಟ್ಗೆ ಜೊತೆಗೆ ಹಾಕಿರೋದ್ರಿಂದ ಲೈಟಾಗಿ ಉಪ್ಪು ಹಾಕ್ಕೊಂಡ್ರೆ ಸ್ವೀಟು ಟೇಸ್ಟು ಡಬಲ್ ಆಗುತ್ತೆ ಅನ್ನೋ ಕಾರಣಕ್ಕಷ್ಟೇ.
ಅದಕ್ಕೇ ಉಪ್ಪು ಹಾಕ್ಕೊಂಡು ಕುದಿಯೋ ಟೈಮಲ್ಲಿ ನಾರ್ಮಲಾಗಿ ಅಕ್ಕಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 15 ನಿಮಿಷ ಇಲ್ಲ 10 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು ಅಷ್ಟೇ. ಇದು ಜಾಸ್ತಿ ಏನಿಲ್ಲ, ನಾವು ಮುದ್ದೆ ಮಾಡ್ತೀವಲ್ಲ ಅದೇ ರೀತಿಯಲ್ಲಿ ಅಷ್ಟೇ. ಈಗ ಅದು ಒಂದು 10 ನಿಮಿಷ ಆಗೋಷ್ಟರಲ್ಲಿ ನಾನು ಈ ಕಡೆ ಸಾಂಬಾರು ಮಾಡ್ಕೊಂಬಿಡ್ತಾ ಇದ್ದೀನಿ. 10 ನಿಮಿಷ ಸಾಕು ಕಡಲೆಕಾಳು ಸಾರು ಮಾಡೋದಕ್ಕೆ. ಏನಿಲ್ಲ, ತೆಂಗಿನಕಾಯಿ, ಈರುಳ್ಳಿ, ಟೊಮೆಟೊ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಹುಣಸೆಹಣ್ಣು ಮತ್ತು ಟೊಮೆಟೊ ನೋಡಿಕೊಂಡು ಹುಳಿಗೆ ತಕ್ಕನಾಗಿ ಹಾಕ್ಕೊಳ್ಬೇಕಾಗುತ್ತೆ. ಅದಾದಮೇಲೆ ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೇಕು. ಇದನ್ನು ಇಷ್ಟು ಹಾಕ್ಕೊಂಡು ಕ್ಲೀನಾಗಿ ಗ್ರೈಂಡ್ ಮಾಡ್ಕೊಂಡ್ರೆ ಆಯಿತು. ಕಡಲೆಕಾಳು ಸಾರಂತೂ ತುಂಬ ಈಸಿಯಾಗಿ ಮಾಡ್ಕೊಬೋದು, ಬೇಗನೂ ಕೂಡ ಆಗುತ್ತೆ. ಹಾಗೆಯೇ ತರಕಾರಿ ಆಲೂಗಡ್ಡೆ ಬದನೆಕಾಯಿ ಇದ್ದರೆ ಇನ್ನು ತುಂಬ ಚೆನ್ನಾಗಿರುತ್ತೆ. ಬಟ್ ಬದನೆಕಾಯಿ ತರಿಸೋದೇ ಮರ್ತೋಗ್ಬಿಟ್ಟಿದೆ, ಆಲೂಗಡ್ಡೆ ಮಾತ್ರ ಇತ್ತು, ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಈಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಈರುಳ್ಳಿ ಇಷ್ಟು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡಿದ ನಂತರ ಒಂದು ಇಡಿಯಷ್ಟು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆನಂತರ ಆಲೂಗಡ್ಡೆನೂ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ತುಂಬ ಸಣ್ಣ ಅಲ್ಲ, ಮೀಡಿಯಮಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸಾಂಬಾರಲ್ಲೆಲ್ಲ ಆದರೆ ಇಷ್ಟು ದಪ್ಪ ಇದ್ರೇ ಚೆಂದ, ಇನ್ನು ಫುಲ್ಲು ಸಣ್ಣದಾಗಿ ಮಾಡಿಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ ಅನ್ನೋದು ಕಾರಣಕ್ಕೆ ಈ ಥರ ಕಟ್ ಮಾಡಿಕೊಂಡು ಒಂದು 5 ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದ ನಂತರ ಈ ಕಡೆ ಕಡಲೆಕಾಳು ನೆನೆಸಿರೋ ಕಡಲೆಕಾಳನ್ನ ಇನ್ನೊಂದ್ಸಲಿ ವಾಶ್ ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೊಂಡು ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆಯಲ್ಲಿ ಕಾಳು ತರಕಾರಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರ್ದು. ಆನಂತರ ರುಬ್ಬಿರುವ ಮಸಾಲೆ ಹಾಕ್ಕೊಂಡು ಇದು ಗಟ್ಟಿಗಿದ್ದರೆ ಕಾಳು ಗೊಜ್ಜಾಗೋಗ್ಬಿಡುತ್ತೆ. ನಾನು ಸಾಂಬಾರು ಮಾಡ್ತಾ ಇರೋದ್ರಿಂದ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ತಾ ಇದ್ದೀನಿ. ನೀರೆಲ್ಲ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು, ತುಂಬ ತೆಳ್ಳಗೆ ಬೇಕಾ ಇಲ್ಲ ಮೀಡಿಯಮ್ ಆಗಬೇಕಾ ಅಂತ ನೋಡ್ಕೊಂಡು ಹಾಕ್ಕೊಳ್ಬೋದಾಗುತ್ತೆ. ಈಗ ನಾನು ಒಂದು ಮೀಡಿಯಮಾಗೇ ಇರಲಿ ಸಾರು ಅಂದ್ಬಿಟ್ಟು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 2ರಿಂದ 3 ವಿಷಲ್ ಕೂಗಿಸ್ಕೊಂಡ್ರೆ ಈ ಕಡೆ ಸಾಂಬಾರು ಕೂಡ ರೆಡಿ ಆಗುತ್ತೆ. ಅಷ್ಟರಲ್ಲಿ ಈ ಕಡೆ ಅಕ್ಕಿ ಹಿಟ್ಟು ಕೂಡ ಚೆನ್ನಾಗಿ ಬೆಂದಿದೆ. ಇದನ್ನು ಒಂದು ಪ್ಲೇಟ್ ಮೇಲೆ ಇಲ್ಲ ಯಾವುದಾನ ಶೆಲ್ಫ್ ಮೇಲೆ ನಿಮಗೆ ಎಲ್ಲಿ ಸಾಧ್ಯನೋ ಅಲ್ಲಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ. ನಾದ್ಕೊಂಡು ಒಂದು ಉಂಡೆ ಆಕಾರ ಬರಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ಬಿಸಿ ಇರುತ್ತೆ, ಸ್ವಲ್ಪ ನೀರಲ್ಲಿ ಕೈನ ಡಿಪ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೊಂಡ್ರೆ ಆಯಿತು. ಇದು ಕಲಸಿದ ನಂತರ ಇದನ್ನು ಉಂಡೆಗಳಾಗಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಬ್ಬಟ್ಟಿಗೆ ಹೂರಣ ಎಲ್ಲ ನಾವು ಯಾವ ಥರ ಮಾಡ್ಕೊಳ್ತೀವೋ ಅದೇ ಅಷ್ಟೇ ದಪ್ಪನೇ ನೀವು ಮಾಡ್ಕೊಳ್ಬೋದಾಗುತ್ತೆ. ಇನ್ನು ತುಂಬ ಅಗಲವಾಗಿ ತಟ್ತೀವಿ ಅನ್ನೋರು ಇನ್ನೊಂದು ಸ್ವಲ್ಪ ಚೆನ್ನಾಗಿ ದಪ್ಪವಾಗಿ ಮಾಡ್ಕೊಳ್ಬೋದು. ನಾನು ಮೀಡಿಯಮಾಗಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಫಸ್ಟ್ ಮಾಡ್ತಾ ಏನು ಅಂದ್ಕೊಳ್ತಾ ಇದ್ದೆ, ಮಕ್ಕಳು ನಿಜವಾಗ್ಲೂ ತಿಂತಾರಾ, ಇಷ್ಟಪಡ್ತಾರಾ ಅಂತೆಲ್ಲ ಅಂದ್ಕೊಳ್ತಾ ಇದ್ದೆ. ಬಟ್ ತುಂಬ ಇಷ್ಟಪಟ್ಟು ತಿಂದರು. ಹಾಗೆಯೇ ಈಗ ಇದಕ್ಕೆ ಮಾವಿನ ಹಣ್ಣಲ್ಲಿ ಸ್ವೀಟ್ ಮಾಡೋಣ ಅಂತ ಇದ್ನಲ್ಲ, ಅದನ್ನೇನಿಲ್ಲ, ಮಾವಿನ ಹಣ್ಣು ಒಂದು 3 ತೊಗೊಂಡು ಅದರೊಳಗಡೆ ಇರೋ ಪ್ಯೂರಿ ಎಲ್ಲ ಕ್ಲೀನಾಗಿ ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 3 ಏಲಕ್ಕಿ ಹಾಕ್ಕೊಂಡು ಇನ್ನು ತುರಿದಿರುವ ಅರ್ಧ ಬಟ್ಲು ತೆಂಗಿನಕಾಯಿನೂ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಅಂದರೆ ತುಂಬ ಫೋರ್ಸಬಲ್ ಅಲ್ಲ, ಆನ್ ಆ್ಯಂಡ್ ಆಫ್ ಮಾಡ್ಕೊಂಡ್ರೆ ಆಯಿತು. ನಿಮಗೆ ಕಾಯಿ ಬೇಡ ಅನ್ನೋರು ಕಾಯಿನ ಸ್ಕಿಪ್ ಮಾಡ್ಕೊಂಡು ಕೂಡ ಹಾಕ್ಕೊಳ್ಬೋದು ತೆಂಗಿನಕಾಯಿನ. ಈಗ ಇದನ್ನು ಒಂದು ಬಟ್ಲಿಗೆ ಸರ್ವ್ ಮಾಡ್ಕೊಂಡು ನಾನಂತೂ ಇದು ರೊಟ್ಟಿ ಜೊತೆ ಅಂದರೆ ಹೋಳಿಗೆ ಜೊತೆ, ಬಿಳಿ ಹೋಳಿಗೆ ಜೊತೆ ತಿನ್ನೋದಕ್ಕಿಂತ ಹಾಗೆ ತಿನ್ಕೊಂಡಿದ್ದೆ ಜಾಸ್ತಿ. ಅದೇ ತುಂಬ ಚೆನ್ನಾಗಿದೆ ಅಂತ ಅಮ್ಮ ಕೂಡ ಹೇಳಿದ್ರು. ಈಗ ಮೈದಾ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ. ಈಗ ಕ್ಲೀನಾಗಿ ಇನ್ನೊಂದ್ಸಲಿ ನಾದ್ಕೊಂಡು ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ತೊಗೊಂಡು ಇವಾಗ ಮಾಮೂಲಿಯಾಗಿ ಒಬ್ಬಟ್ಟು ಹೆಂಗೆ ತಟ್ತೀವೋ ಹಂಗೆ ತಟ್ಕೊಳ್ಬೋದು. ಇಲ್ಲ ಚಪಾತಿ ಲಟ್ಟಣಿಗೆ ಇರುತ್ತಲ್ಲ ಅದರಲ್ಲೂ ಕೂಡ ಲಟ್ಟಿಸ್ಕೊಳ್ಬೋದಾಗುತ್ತೆ. ನಾನು ತಟ್ಟಕ್ಕೆ ಹೋದೆ, ಬಟ್ ಟೈಮ್ ಆಗೋಗುತ್ತೆ ಅಂತ ಬೇಗ ಲಟ್ಟಿಸ್ಕೊಂಡಿದ್ದಾಯಿತು. ಸೇಮ್ ನಾವು ಒಬ್ಬಟ್ಟು ಹೂರಣ ಎಲ್ಲ ಯಾವ ಥರ ಇಟ್ಟು ಮೈದಾ ಹಿಟ್ಟೊಳಗಡೆ ಮಾಡ್ತೀವೋ ಅದೇ ಥರನೇ ತುಂಬ ಚೆನ್ನಾಗಿ ಬಂದಿತ್ತು. ಮತ್ತು ಇನ್ನೊಂದೇನಪ್ಪ ಅಂದರೆ ನಾನು ಅಂದ್ಕೊಂಡೆ ಇದು ಮಾಡಿದಾಗ ಮಾತ್ರ ಸಾಫ್ಟ್ ಇರುತ್ತೇನೋ, ಆಮೇಲೆ ಗಟ್ಟಿ ಆಗುತ್ತೇನೋ ಅಂದ್ಕೊಂಡಿದ್ದೆ. ಬಟ್ ನಾನು ಇವಾಗ ತೋರಿಸಲ್ಲ, ನಾನು ತಿಂಡಿ ತಿಂದಿದ್ದೆ ಇನ್ನು ಮಧ್ಯಾಹ್ನದ ಮೇಲೇ ನಾನು ಇದನ್ನು ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ. ತುಂಬ ಚೆನ್ನಾಗಿ ಬಂದಿತ್ತು. ಮತ್ತು ಇನ್ನೊಂದೇನಪ್ಪ ಅಂದರೆ ನಾನು ಸ್ವಲ್ಪ ತವಾ ಮೇಲೆ ಇದನ್ನು ರೊಟ್ಟಿ ಥರ ಬೇಯಿಸ್ಕೊಂಡಲ್ಲ, ಆವಾಗ ಸ್ವಲ್ಪ ಎಣ್ಣೆ ಆ್ಯಡ್ ಮಾಡಿಕೊಂಡೆ. ಕೆಲವರು ಎಣ್ಣೆ ಹಾಕ್ಕೊಳ್ಳಲ್ಲ, ಹಾಗೇ ಮಾಡ್ತಾರೆ. ಎಣ್ಣೆ ಹಾಕಿಲ್ಲ ಅಂದ್ರೇ ಚೆಂದ ಉಬ್ಕೊಂಡು ಬರುತ್ತೆ, ಎಣ್ಣೆ ಹಾಕಿದ್ರೆ ಅಷ್ಟು ಉಬ್ಬು ಬರಲ್ಲ. ನಾನು ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಂಡೆ, ಯಾಕಂದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಎಣ್ಣೆ ಕೂಡ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡೆ. ಬೇಗನೆ ಬೆಂದೋಗುತ್ತೆ. ಮತ್ತು ಅಕ್ಕಿ ಹಿಟ್ಟೆಲ್ಲ ನಾವು ಚೆನ್ನಾಗಿ ಬೇಯಿಸ್ಕೊಂಡಿರೋ ಕಾರಣಕ್ಕೆ ತುಂಬ ಏನೂ ಇಲ್ಲ, ಒಬ್ಬಟ್ಟನ್ನ ಯಾವ ಥರ ಬೇಯಿಸ್ಕೊಳ್ತೀವೋ ಆ ಥರ ಬೇಯಿಸ್ಕೊಂಡ್ರೆ ಆಯಿತು. ಈಗ ಎಲ್ಲ ಕೆಲಸ ಆಯಿತು. ಇವತ್ತು ಕ್ಲೀನ್ ಮಾಡೋಕ್ಕೂ ಬರಲ್ಲ, ಅವ್ರಿಗೆ ಸ್ವಲ್ಪ ಹೊರಗಡೆ ಹೋಗ್ತಾಯಿದ್ರು, ಅದಕ್ಕೆ ಇವತ್ತು ನಾನೇ ಮಾಡ್ಕೊಳ್ಳೋಣ ಅಂದ್ಕೊಂಡು ಫೋನ್ ಮಾಡಿ ಹೇಳಿದ್ಮೇಲೆ ಸರಿ ಮಾಡ್ಕೊಂಬಿಡೋಣ ಅಂತ. ಸ್ವಲ್ಪ ಲೇಟಾಗೇ ಆಯಿತು, ಯಾಕಂದರೆ ಅವ್ರು ಲೇಟಾಗಿ ಹೇಳಿರೋ ಕಾರಣಕ್ಕೆ. ಇಲ್ಲಾಂದರೆ ನಾನು ಬೆಳಗ್ಗೆ ಬೇಗ ಎದ್ದೆ ಮಾಡ್ಕೊಂಬಿಡ್ತಾಯಿದ್ದೆ. ಸರಿ ತಿಂಡಿ ಆಯಿತು.
ಇನ್ನೆಲ್ಲ ಕೆಲಸ ಆಗಿದೆ. ಅಡುಗೆನೂ ಮಾಡಿಟ್ಬಿಟ್ಟಿದ್ದೀನಿ. ಯಾಕಂದರೆ ಕಡಲೆಕಾಳು ಸಾರು ಬೆಳಗ್ಗೆನೇ ಮಾಡಿದ್ದೀನಿ. ಇನ್ನೇನು ಇಲ್ಲ, ರೈಸ್ ಮಾಡಿಕೊಂಡ್ರೆ ಆಯಿತು ಅಂದ್ಬಿಟ್ಟು ಇನ್ನು ಬೇಗ ಬೇಗ ಕಸ ಗುಡಿಸಿ ಮನೆಯೆಲ್ಲ ಒರೆಸಿ ಇನ್ನು ಬಟ್ಟೆ ವಾಷಿಂಗ್ ಹಾಕಿ ಆನಂತರ ಒಣಗಿರೋ ಬಟ್ಟೆನೆಲ್ಲ ಮಡಚಿ ಎಲ್ಲ ಎತ್ತಿಟ್ಟಿದ್ದಾಯಿತು. ಇದೆಲ್ಲ ಎತ್ತಿಟ್ಟಿದ ನಂತರ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದೆ. ಇನ್ನು ಸಾಂಬಾರು ಕೂಡ ಆಗಿತ್ತಲ್ಲ, ಅನ್ನಕ್ಕೂ ಕೂಡ ಇಟ್ಬಿಟ್ಟು ಆನಂತರ ಬರೋಷ್ಟರಲ್ಲಿ ಅನ್ನ ಕೂಡ ಆಗಿತ್ತು. ಹಾಗೆಯೇ ಇಷ್ಟೆಲ್ಲ ಮಾಡೋಷ್ಟರಲ್ಲಿ ಟೈಮ್ ಬಂದು ಆಗಲೇ 1 ಗಂಟೆ ಆಗೋಗ್ಬಿಟ್ಟಿತ್ತು. ಇವತ್ತಿನ್ನೂ ಪೂಜೆನೂ ಆಗಿಲ್ಲ. ಯಾಕಂದರೆ ಕೆಲಸ ಮಾಡ್ತಾಯಿದ್ರೆ ಟೈಮ್ ಹೆಂಗೆ ಓಡೋಗ್ತಾ ಇದೆ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಇನ್ನು ನನ್ನ ಹಸ್ಬೆಂಡ್ ಕೂಡ ಬಂದರು. ಅವರು ಊಟಕ್ಕೆ ಕೊಡು ಅಂದರು. ಸರಿ ಹೆಂಗೂ ರೈಸ್ ಮಾಡಿದ್ನಲ್ಲ, ಬೇಗ ಅವ್ರಿಗೆ ಊಟಕ್ಕೆ ಕೊಡೋಣ ಅಂದ್ಬಿಟ್ಟು ಇನ್ನು ನಾನು ಕೂಡ ತಿಂಡಿ ತಿಂದಿರಲಿಲ್ಲ. ಈ ಥರ ಕೆಲಸ ಎಲ್ಲ ಇರುವಾಗ ತಿಂಡಿ ತಿನ್ನೋದೇ ಮರ್ತೋಗ್ಬಿಟ್ಟಿರುತ್ತೆ. ಇನ್ನು ನಾನು ಕೂಡ ತಿಂಡಿ ತಿನ್ಕೊಂಡ್ಬಿಡೋಣ, ಇನ್ನು 1 ಗಂಟೆ ಮೇಲೆ ಏನು ಪೂಜೆ ಮಾಡಲಿಕ್ಕಾಗಲ್ಲ, ಇನ್ನು ಸಂಜೆ ಮಾಡಿಕೊಂಡ್ರೆ ಆಯಿತು ಅಂದ್ಬಿಟ್ಟು ಸರಿ ಅವ್ರಿಗೆ ತಿಂಡಿ ಕೊಟ್ಬಿಟ್ಟು ನನಗೂ ಒಂದು ಕೇಕ್ ಆರ್ಡ್ರ್ ಕೂಡ ಇತ್ತು. ಅರ್ಜೆಂಟಾಗಿ ಬಂತು. ಬರ್ತಡೇ ಅಂದರೆ ನನ್ನ ಮಗಳ ಫ್ರೆಂಡಿದು ಬರ್ತಡೇ ಇತ್ತು. ಸರಿ ಅವರು ಕೂಡ ಆರ್ಡ್ರ್ ಕೊಟ್ಟೋಗಿದ್ರು. ಇನ್ನು ಕೇಕ್ ಬೇರೆ ಮಾಡಬೇಕು. ಇದೆಲ್ಲ ಆಗೋಷ್ಟೊತ್ತಿಗೆ ಇವತ್ತಂತೂ ತುಂಬ ಸುಸ್ತಾಗೋಗ್ಬಿಟ್ಟಿದೆ. ಅಷ್ಟು ಕೆಲಸ ಆಗೋಗ್ಬಿಟ್ಟಿತ್ತು, ರೆಸ್ಟೇ ಇರಲಿಲ್ಲ. ಆನಂತರ ನೋಡಿ ಮಧ್ಯಾಹ್ನದ ಮೇಲೆ ನಾನು ತೋರಿಸ್ತೀನಿ ಬಿಳಿ ಹೋಳಿಗೆ ಅನ್ನಲ್ಲ, ತುಂಬ ಚೆನ್ನಾಗಿ ಸಾಫ್ಟಾಗಿತ್ತು. ನಾನು ಬಾಕ್ಸಿಗೆ ಕೊಡುವಾಗ ಸ್ವಲ್ಪ ಭಯದಿಂದನೇ ಕೊಟ್ಟೆ, ಬಟ್ ಟೇಸ್ಟ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಬಟ್ ಸ್ವೀಟ್ ಇಷ್ಟ ಇಲ್ಲ ಅನ್ನೋರು ಕಡಲೆಕಾಳು ಸಾರಾಗಲಿ ಚಟ್ನಿ ಆಗಲಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ನು. ಇಲ್ಲ ಸ್ವೀಟ್ ಇಷ್ಟ ಇದೆ ಅನ್ನೋರು ಈ ಥರನೂ ಕೂಡ ಮಾಡ್ಕೊಂಡು ತಿನ್ಬೋದು. ಆಲ್ಮೋಸ್ಟ್ ಮಂಗಳೂರವರೆಲ್ಲ ಈ ಥರ ಇಷ್ಟಪಟ್ಟು ತಿಂತಾರೆ. ಅದಕ್ಕೆ ಅವ್ರ ಫುಡ್ಗಳು ತುಂಬ ಹೆಲ್ತಿಯಾಗಿರುತ್ತೆ, ತುಂಬ ಚೆನ್ನಾಗೂ ಕೂಡ ಇರುತ್ತೆ. ಸರಿ ಇದೆಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ನಾನು ಕೂಡ ತಿಂಡಿ ತಿಂದ್ಕೊಂಡು ಈಗ ಕೇಕ್ ಕೂಡ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟೆ. ಬೇಸ್ನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಇನ್ನು ಡೆಕೋರೇಷನ್ ಬೇಕಾದರೆ ಯಾವಾಗ ಬೇಕಾದರೂ ಮಾಡ್ಕೊಬೋದು ಅಂದ್ಬಿಟ್ಟು ಫಸ್ಟೇ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದೆ. ಇನ್ನು ಕಂಪ್ಲೀಟಾಗಿ ತಣ್ಣಗಾಗಿ ಇನ್ನು ಕಟ್ ಮಾಡಿದ್ಮೇಲೆ ಈಗ ನಾನು ಕೇಕ್ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅವರು ಪ್ಲೈನಾಗಿ ಕೇಳಿದರು, ಐಸ್ ಕೇಕ್ ಬೇಡ ನಾರ್ಮಲ್ ಕೇಕ್ ಕೊಡಿ ಅಂತ ಅಂದಿದ್ರು. ಇನ್ನು ನನ್ನ ಮಗಳು ಫ್ರೆಂಡ್ ಆಗಿರೋದ್ರಿಂದ ಪಾಪ ಮಕ್ಕಳಿಗೆ ಐಸ್ ಕೇಕ್ ಅಂದರೆ ತುಂಬ ಇಷ್ಟ ಇರುತ್ತೆ. ಅದಕ್ಕೋಸ್ಕರ ನಾನು ಸಪ್ರೇಟಾಗಿ ಅವ್ರಿಗೆ ಐಸ್ ಕೇಕ್ ಮಾಡಿಕೊಡ್ತಾ ಇದ್ದೀನಿ. ಅವ್ರಿಗೂ ಗೊತ್ತಿರಲಿಲ್ಲ, ಅಂದರೆ ನನ್ನ ಮಗಳ ಫ್ರೆಂಡ್ಗೂ ಗೊತ್ತಿರಲಿಲ್ಲ. ನಾನು ನಾರ್ಮಲ್ ಕೇಕ್ ಅಂದ್ಕೊಂಡಿದ್ರು. ಪರವಾಗಿಲ್ಲ, ನನ್ನ ಕಡೆಯಿಂದ ಒಂದು ಗಿಫ್ಟಾಗಿ ಅವ್ರಿಗೆ ಐಸ್ ಕೇಕ್ ಮಾಡಿಕೊಡೋಣ ಅಂತ ಮಾಡಿಕೊಟ್ಟೆ. ಕೇಕು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಇನ್ನು ನನ್ನ ಮಗಳು ಕೂಡ ಬರ್ತಡೇಗೆ ಹೋಗಿದ್ಲಲ್ಲ, ಅವರು ಒಂದು ಪೀಸ್ನ ಕಳಿಸಿದ್ರು. ಈ ಸಲ ಏನಂದರೆ ನಾನು ಕೇಕ್ನ ಮಾಡಬೇಕಾದ್ರೆ ಬರೀ ಬೇಸ್ನ ಮಾತ್ರ ಸಪ್ರೇಟಾಗಿ ಮಾಡ್ಕೊಂಡಿದ್ದೆ, ಅಂದರೆ ಎಕ್ಸ್ಟ್ರಾ ಮಾಡ್ಕೊಳ್ತೀನಿ ಅಂತ ನಿಮ್ಗೆ ಹೇಳಿದ್ನಲ್ಲ. ಇನ್ನು ಮಕ್ಕಳಿಗೆಲ್ಲ ಈ ನಡುವೆ ಅಂತೂ ಸ್ನ್ಯಾಕ್ಸ್ ಅದು ಇದು ಬೇಕು, 5:30ವರೆಗೂ ಏನಾನ ತಿನ್ನೋಕ್ಕೆ ಕೇಳ್ತಾರೆ ಅಂದ್ಬಿಟ್ಟು ಸ್ವಲ್ಪ ಕೇಕ್ನ ಸಪ್ರೇಟಾಗಿ ಮಾಡಿದ್ದೆ. ಮತ್ತು ಕ್ರೀಮ್ ಎಲ್ಲ ಹಾಕಿರಲಿಲ್ಲ, ಹಂಗೆ ಪ್ಲೈನ್ ಕೇಕೆ ಕಳಿಸೋಣ ಅಂದ್ಬಿಟ್ಟು ಹಂಗೆ ಬಿಟ್ಟಿದ್ದೆ. ಅದಕ್ಕೆ ನಾನೇನು ಟೇಸ್ಟ್ ಮಾಡಲಿಕ್ಕೆ ಹೋಗಿಲ್ಲ, ಯಾಕಂದರೆ ಇನ್ನು ಮೊಟ್ಟೆ ಎಲ್ಲ ಹಾಕಿರ್ತೀನಲ್ಲ, ಇನ್ನು ಸಂಜೆ ಪೂಜೆ ಮಾಡಬೇಕು ಅಂದ್ಬಿಟ್ಟು ಅದಕ್ಕೋಸ್ಕರನೇ ಹಾಗೆ ಇಟ್ಟಿರುವಾಗ ನೈಟ್ ಕಳಿಸಿದ್ರು ಅವ್ರ ಫ್ರೆಂಡು, ಚೆನ್ನಾಗಿದು ಬಂದಿದೆ ಅಂತ ಹೇಳ್ಬಿಟ್ಟು ಕಳಿಸ್ಕೊಟ್ಟಿದ್ರು. ಇನ್ನು ಮೇಲೆ ಡೆಕೋರೇಷನ್ ಯಾವಾಗಲೂ ಒಂದೇ ಥರ ಮಾಡ್ತೀನಲ್ಲ, ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಕೇಕ್ ಪೌಡರ್ನೇ ಇರುತ್ತಲ್ಲ, ಅಂದರೆ ಕೇಕು ಇರುತ್ತಲ್ಲ ಬೇಯಿಸ್ದು, ಅದು ಪೌಡರ್ ಮಾಡಿಕೊಂಡು ಮೇಲೆ ಅದರಲ್ಲೇ ಡೆಕೋರೇಷನ್ ಮಾಡಿ ಒಂದು 4 ಚೆರಿ ಇಟ್ಬಿಟ್ಟು ಕ್ರೀಮಲ್ಲೇ ಡೆಕೋರೇಷನ್ ಮಾಡಿದ್ದು. ಹೆವಿ ಕ್ರೀಮ್ ಬೇಡ ಅಂತ ಹೇಳಿದರು, ಅದಕ್ಕೋಸ್ಕರ ಈಗ ಇದನ್ನು ಒಂದು 4 ಅವರ್ಸು ನಾನು ಫ್ರಿಡ್ಜಲ್ಲಿ ಇಡ್ತೀನಿ. ಅಷ್ಟರಲ್ಲಿ ನೋಡಿ ಇಷ್ಟು ಅಡುಗೆ ಮನೆ ಗಲೀಜಾಗಿದೆ. ಕೇಕ್ ಮಾಡೋದು ತುಂಬ ಸುಲಭ ಅಂದ್ಕೊಂಡ್ಬಿಡ್ತೀವಿ, ಆದರೆ ಮನೆ ಕ್ಲೀನಿಂಗ್ ಮಾಡಬೇಕಲ್ಲ, ಈ ಕಿಚನ್ ಕ್ಲೀನಿಂಗು, ಯಾಕಂದರೆ ಒಂದು ಪಾತ್ರೆನೂ ಇಲ್ದಿರಂಗೆ ಮಾಡಲಿಕ್ಕಾಗಲ್ಲ. ಅದಕ್ಕೆ ಎಲ್ಲ ಥರನೂ ಬೇಕು. ಈಗ ಬೀಟರ್ ಬೇಕು, ಚಾಕು ಬೇಕು, ಹಾಗೆಯೇ ಪ್ಲೇಟ್ ಬೇಕು, ತುಂಬಾ ಇದೆ ಇದಕ್ಕೆ. ಕೆಲಸ ಕಮ್ಮಿ ಅಂತ ಅಂತೂ ಹೇಳೋಕ್ಕೆ ಆಗಲ್ಲ ಕೇಕ್ ಮಾಡ್ತೀವಿ ಅಂದರೆ. ಬಟ್ ಈ ಮನೇಲಿ ಇದ್ಕೊಂಡು ಏನೇನೋ ಒಂದು ಚಿಕ್ಕದಾಗಿ ಅರ್ನಿಂಗ್ ಮಾಡ್ಕೊಳ್ಬೋದು ಅನ್ನೋದು ನನ್ನಿದಷ್ಟೇ. ಯಾವುದಾನ ಆಗಲಿ ನನಗೆ ಏನೇನೋ ಒಂದು ಟ್ರೈ ಮಾಡ್ತಾ ಇದ್ದರೆ ಅದು ಬಂತು ಅಂದರೆ ಅದನ್ನು ನಾನು ಈ ಥರ ಎಲ್ಲರಿಗೂ, ಅಂದರೆ ನನ್ನ ಫ್ರೆಂಡ್ಸು ಮತ್ತು ನನ್ನ ಮಗಳ ಫ್ರೆಂಡ್ಸ್ಗೆಲ್ಲ ಹೇಳಿ ಚಿಕ್ಕದಾಗಿ ಏನಾನ ಒಂದು ಕೇಕ್ ಆರ್ಡ್ರ್ ಆಗಲಿ, ಪ್ರತಿಯೊಂದು ಏನಾನ ಮನೇಲಿ ಒಂದು ಚಿಕ್ಕದಾಗಿ ಬಿಸ್ನೆಸ್ ಮಾಡ್ಕೊಳ್ಬೋದು ಅಂದ್ಬಿಟ್ಟು ನಾನು ಮಾಡ್ಕೊಳ್ತಾ ಇರ್ತೀನಿ. ಯಾವಾಗಲೂ ಅಷ್ಟೇ ಹೆಣ್ಮಕ್ಳು ಒಂದು 100 ರೂಪಾಯಿನ ದುಡಿಯೋಂಗಿದ್ರೇ ಚೆಂದ. ಇನ್ನು ಮನೇಲಿ ಖಾಲಿ ಕೈಯಲ್ಲಿ ಕೂತ್ಕೊಂಡ್ರೆ ಅಷ್ಟು ಒಳ್ಳೆಯದಲ್ಲ. ಇನ್ನು ನನಗೇನು ಆ ಥರ ಪ್ರಾಬ್ಲಮ್ ಇಲ್ಲ. ನನ್ನ ಹಸ್ಬೆಂಡು ಇನ್ನೇನು ಹೊರಗಡೆ ಹೋಗಿ ದುಡ್ಕೊಂಡು ಬರಲೇಬೇಕು, ನೀನು ಅರ್ನಿಂಗ್ ಮಾಡಲೇಬೇಕು ಅಂತೆಲ್ಲ. ಬಟ್ ನನಗೆ ತುಂಬ ಇಷ್ಟ, ನನ್ನ ದುಡ್ಡಲ್ಲಿ ನಾನು ಏನಾನ ತೊಗೊಳ್ಬೋದು. ಇನ್ನು ಅವ್ರ ಹತ್ರ ದುಡ್ಡಿಸ್ಕೊಂಡು ಅವ್ರುಗಳ್ಗೆ ಏನು ಕೊಡ್ಸೋಕ್ಕಾಗಲ್ವಲ್ಲ. ಏನಾನ ಒಂದು ಬರ್ತಡೇ ಆಗಲಿ, ಒಂದು ಸರ್ಪ್ರೈಸಾಗಿ ಗಿಫ್ಟ್ ಕೊಡಬೇಕು ಅಂದರೆ ಅವ್ರ ದುಡ್ಡಲ್ಲೇ ಕೊಡಿಸಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅಲ್ವಾ ಅಂದ್ಬಿಟ್ಟು ನಾನು ಏನಾನ ಈ ಥರ ಚಿಕ್ಕ ಪುಟ್ಟ ಅರ್ನಿಂಗ್ ಮನೆಯಲ್ಲೇ ಕೂತ್ಕೊಂಡು ಮಾಡ್ಕೊಳ್ತಾ ಇರ್ತೀನಿ.
ಹಾಗೆಯೇ ಇನ್ನು ಅಂದ್ಕೊಳ್ತಾ ಇದ್ದೀನಿ, ಇನ್ನೊಂದು 2-3 ಥರ ಬಿಸ್ನೆಸ್ಗಳಿದೆ, ಮನೇಲೇ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅದು ಇನ್ನೂ ಕನ್ಫರ್ಮ್ ಇಲ್ಲ, ಬಟ್ ಅದು ಕನ್ಫರ್ಮ್ ಆಗಿದ ತಕ್ಷಣ ನಿಮಗೂ ಹೇಳ್ತೀನಿ ಯಾವ ಥರ ಬಿಸ್ನೆಸ್ ಮಾಡ್ತೀನಿ, ಯಾವುದನ್ನು ಮಾಡ್ತೀನಿ ಅಂದ್ಬಿಟ್ಟು. ಇವಾಗ ಸದ್ಯಕ್ಕೆ ಅದನ್ನು ವೇಯ್ಟಿಂಗ್ ಲಿಸ್ಟಲ್ಲಿ ಇಟ್ಟಿದ್ದೀನಿ ಅಂದ್ಕೊಳ್ಬೋದು. ಇನ್ನು ಕಿಚನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಇದನ್ನಂತೂ ಮಾಡೋಷ್ಟರಲ್ಲಿ ಸುಸ್ತಾಯಿತು. ಇವತ್ತಂತೂ ಹೇಳ್ಬೇಕಂದ್ರೆ ಅದೇನೋ ಅಂತ ಗೊತ್ತಿಲ್ಲ, ಎದ್ದೋಗಿಂದ ಒಂದು 5 ನಿಮಿಷನೂ ಗೊತ್ತಿಲ್ಲ. ಅದರಲ್ಲೂ ಈ ಥರ ಕೆಲಸ ಇರುವಾಗ ಯಾರನ್ನ ಬಂದು ಎಲ್ಪ್ ಮಾಡಿಲ್ಲ ಅಂದರೆ ಯಾವಾಗೂ ಸ್ವಲ್ಪ ಬೇಜಾರಾಗ್ಬಿಡುತ್ತೆ. ಓಕೆ, ಈಗ ಫುಲ್ ಅಡುಗೆ ಮನೆ ಕ್ಲೀನ್ ಆದಮೇಲೆ ಈ ಥರ ಇದೆ. ಇನ್ನು ಕೇಕು ಕೂಡ ರೆಡಿ ಆಯಿತು. ಇನ್ನು ಮನೆ ಪೂರ್ತಿ ಹಿಂಗೆ ಕ್ಲೀನ್ ಮಾಡಿಟ್ಟಿದ್ದೀನಿ. ಹಾಗೆಯೇ ಮಳೆ ಬರೋ ಸಾಧ್ಯತೆ ಕೂಡ ಇದೆ. ಒಳಗಡೆಗೆ ತಣ್ಣಗೆ ಗಾಳಿ ಬರ್ತಾ ಇದೆ, ಎಷ್ಟು ಚೆನ್ನಾಗಿ ಗೊತ್ತಾ. ಆದರೂ ಮನೆ ಒಂಥರ ಮಳೆ ಬರೋ ಟೈಮಲ್ಲಿ ಕತ್ಲಂಗೆ ಕಾಣುತ್ತೆ. ನನಗೆ ಅಷ್ಟು ಕತ್ಲಾಗಿರೋದು ಇಷ್ಟ ಆಗಲ್ಲ, ಅದಕ್ಕೋಸ್ಕರ. ಇನ್ನು ಈ ಕಡೆ ಕಿಟಕಿ ಯಾಕಪ್ಪ ಹಾಕಿದ್ದೀನಿ ಅಂದರೆ, ಈ ಮನೆ ಮುಂದೆ ಮನೆ ಕಟ್ತಾ ಇದ್ದಾರೆ, ಹೆವಿ ಸೌಂಡ್ ಇದೆ, ಅದಕ್ಕೋಸ್ಕರ ನಾನು ಕಿಟಕಿಗಳೆಲ್ಲ ಹಾಕ್ಕೊಂಬಿಟ್ಟಿದ್ದೀನಿ ಇವತ್ತು. ಆನಂತರ ಪೂಜೆ ಕೂಡ ಮಾಡಿಕೊಂಡೆ. 5 ಗಂಟೆ ಆಯಿತು. ಇದೆಲ್ಲ ಮುಗಿಯೋಷ್ಟರಲ್ಲಿ 5 ಗಂಟೆ ಅಷ್ಟೊತ್ತಿಗೆ ಪೂಜೆ ಮುಗಿಸ್ಕೊಂಡೆ. ಇನ್ನು ಹುಡುಗರು 5:15ಗೆ ಬರ್ತಾರೆ. ನೆಮ್ಮದಿಯಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ಸ್ವಲ್ಪ ಹೊತ್ತೆಲ್ಲ ರೆಸ್ಟ್ ಮಾಡಿದ್ದಾಯಿತು. ಇನ್ನು ಅಮ್ಮ ಬಂದಿದ್ರಲ್ಲ, ಅಮ್ಮ ಸಂಜೆ ಮೇಲೆ ನಾನು ಹೊರಡ್ತೀನಿ ಅಂದ್ಬಿಟ್ಟು ಅವರು ಹೊರಟರು. ಇನ್ನು ಸಂಜೆ ಮೇಲೆ ನನ್ನ ಮಗಳ ಫ್ರೆಂಡ್ ಕೂಡ ಬಂದಿದ್ದಾಯಿತು. ಅವರೂ ಅಷ್ಟೇ ಕೇಕ್ ಕಟ್ ಮಾಡಬೇಕು, ಒಂದು 7:30ಗೆಲ್ಲ ಕೇಕ್ ಕಟ್ ಮಾಡ್ತೀವಿ ಅಂತ ಕೂಡ ಬಂದಿದ್ದರು. ಇನ್ನು ಅವ್ರಿಗೆ ಎಲ್ಲ ಮಾಡಿದ್ದೆ, ಬಟ್ ಹೆಸರೇ ಬರೆದಿರಲಿಲ್ಲ. ಇನ್ನು ಬರ್ತಡೇ ಅನ್ನೋದಕ್ಕೆ ಈ ಥರ ಇದ್ದಿತ್ತು, ಅದನ್ನು ಹಾಕಿ ಕಳಿಸ್ದೆ. ಇನ್ನು ಹೆಸರು ಬರೆದಿರಲಿಲ್ಲ. ಹೆಸರು ಬರಿತೀನಿ ಅಂದರೆ ಬೇಡ, ಬರೀ ಇನ್ಶಿಲ್ ಮಾತ್ರ ಹಾಕಿ, ಫಸ್ಟ್ ಲೆಟರ್ ಹಾಕಿ ಸಾಕು ಅಂತ ಅಂದರು. ಇನ್ಶಿಲಲ್ಲ, ಫಸ್ಟ್ ಲೆಟರ್ ಹಾಕಿ ಅಂದರು. ಸರಿ, ಬರೀ ಕೆ ಅಂತ ಹಾಕ್ಬಿಟ್ಟು, ಕೀರ್ತನ ಅವ್ರ ಹೆಸರು, ಸರಿ ಕೆ ಅಂತ ಹಾಕ್ಬಿಟ್ಟು ಕಳಿಸಿದ್ದಾಯಿತು. ತುಂಬ ಚೆನ್ನಾಗಿ ಕೂಡ ಬಂದಿತ್ತು ಕೇಕು. ನನಗೂ ಅಷ್ಟೇ ಇಷ್ಟೆಲ್ಲ ಮಾಡಿ ಯಾರು ತಿಂತಾರೆ ಅನ್ನೋಂಗಾಗಿತ್ತು. ಲಾಸ್ಟಲ್ಲಿ ಒಂದು ಪೀಸ್ ಕಳಿಸಿದ್ರಲ್ಲ, ತುಂಬ ಖುಷಿ ಆಯಿತು, ತುಂಬ ಇಷ್ಟ ಆಯಿತು. ಹಾಗೆಯೇ ನನಗೆ ಅಂದ್ಬಿಟ್ಟು ಸ್ವೀಟು ಅಂದರೆ ಜಾಮೂನೆಲ್ಲ ಕೂಡ ಕಳಿಸ್ಕೊಟ್ಟಿದ್ರು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಅಂತ. ಆದಷ್ಟು ಬೇಗ ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ. ಹಾಗೆ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ, ಆರಾಮಾಗಿದೆ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ.